ಇಲ್ಲಿಂದ ಹೋಗ್ತೀವಿ, ಇವ್ರ ಹತ್ರ ಕಿತ್ತಾಡ್ತೀವಿ, ಅವ್ರು ಇಲ್ಲಿರೋ ಎಲ್ಲರ ಹತ್ರ ಜಗಳ ಆಡಿದ್ವಿ ಸರ್. ನಾನು ಇವ್ರ ಹತ್ರ ಕಿತ್ತಾಡಿದೀನಿ, ಪಾಪ ಇವ್ರ ಹತ್ರ ಕಿತ್ತಾಡಿದೀನಿ, ಅವ್ರ ಹತ್ರ ಎಲ್ಲರ ಹತ್ರ, ಪ್ರತಿಯೊಬ್ಬರ ಹತ್ರ, DI ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ, ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದೀವಿ. ನಮ್ಮ ಇದು ಒಳ್ಳೇದು ಕೆಟ್ಟದು ನನಗೂ ಗೊತ್ತಿಲ್ಲ. ನಾನು ಏನ್ ಮಾತಾಡ್ತೀನಿ, ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಏನೋ ಮಾತಾಡ್ತಾ ಇದ್ದೀನಿ, ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಒಬ್ಬರು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆ. ಇವ್ರು ಬಂದು ನಾನ್ ನಿಂತ್ಕೊಂತೀನಿ, ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮಿಂಗ್. ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ, ಏನು ಇಲ್ಲ, ನೀನ್ ತಗೊಂಡೋಗ್ರು, ನೀನ್ ಬಾ, ನೀನ್ ಮುಂದೆ ಹೋಗು, ನೀನ್ ಬಾ ಮಾಡ್ಕೊಂಡು ಹೋಗೋಣ, ಜೊತೆಗೆ ನಿಂತ್ಕೊಂತೀನಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರಕ್ ಎಷ್ಟು ಪ್ರಯತ್ನಗಳು ಪಡ್ತೀವಿ. ನಾನು ಯಾರಾದ್ರೂ ಏನಾದ್ರು ಬೈದ್ರೆ ಐ ವಾಸ್ ರೂಡ್, ದಯವಿಟ್ಟು ಫೋನ್ ನೋಡ್ಬೇಡಿ ಅಂತ. ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದು ಅಷ್ಟೇನೆ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋಂಥದ್ದು. ಮೆಹಬೂಬಾ ಅನ್ನೋದು ಒಂದು 200ರಲ್ಲಿ ಒಂದು ಸಿನಿಮಾ ದೇವರಣೆ ಹೋದ. ಅಂದ್ರೆ ಐ ನಾಟ್ ಸೈಯಿಂಗ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ನಾನು ಹೇಳ್ತಾ ಇಲ್ಲ. 200 ಈಗ ವಾರದಲ್ಲಿ ಹೇಳ್ತಾ ಇದ್ರು 10 ಸಿನಿಮಾ ಬರ್ತಿದೆ, 12 ಸಿನಿಮಾ, ಅದ್ರಲ್ಲಿ ಒಂದಲ್ಲ, ಈ 200 ಸಿನಿಮಾಗಳಲ್ಲಿ ಒಂದು 15 ಸಿನಿಮಾ ಹೆಸರು ಮಾಡತ್ತಲ್ಲ ಸರ್, ಆ 15ಕ್ಕೆ ಸೇರಿರುವಂತ ಸಿನಿಮಾ. ಇದನ್ನ ನಾವು ಪ್ರಾಮಾಣಿಕವಾಗಿ ತೆಗೆದಿದೀವಿ. DI ಆಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು, ನೀವುಗಳು ಇದನ್ನ ಹೆಂಗ್ ತಲುಪ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದು. ನಾನು ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು. ಅಂದ್ರೆ ಎಲ್ಲರೂ ನಾನು ಯಾರು ಕರೆದಿಲ್ಲ, ಎಫರ್ಟ್ ಹಾಕಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಬೆಳಗ್ಗೆ ನಿನ್ನೆ 3 ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ದಯವಿಟ್ಟು ಬನ್ನಿ, ನಾವು ಟೀಸರ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ ಅಂತ. ನನ್ನ ಯೋಗ್ಯತೆ ಅಷ್ಟೇ, ನಮ್ಗೆ ಇಳಿಯಕ್ ಆಗ್ತಿರೋ ಕೆಪಾಸಿಟಿ ಅಷ್ಟೇ. ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಈ ಸಿನಿಮಾ ಮುಂದೆ ತಗೊಂಡು ಹೋಗ್ಬೇಕ್ರೆ ನೀವು. ಬಿಕಾಸ್ ನಾವೇನ್ ಹೇಳ್ತಿದ್ದೆ, ನೀವು ಒಂದಿದ ತಕ್ಷಣ ಕ್ಯಾಮ್ರಾ ಹಿಂದೆ ನಿಂತಿರೋ ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಜನ ತಲುಪಿಸ್ತೀರಾ ಅನ್ನುವಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಈ ಸಿನಿಮಾಗೆ. ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀನಿ, ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ, ತುಂಬಾ ಅದ್ಭುತವಾದ ಸಿನಿಮಾ. ಇದು 200ರಲ್ಲಿ ಒಂದು ಸಿನಿಮಾ ಅಲ್ಲ, 200 ದೇವರಾಯ 200ರಲ್ಲಿ ಒಂದು ಸಿನಿಮಾ ಅಲ್ಲ. ಜಾತಿ ಧರ್ಮಗಳ ಬಗ್ಗೆ ಮಾತಾಡಿ ಇದು. ಮತ್ತೆ ನಾನು ಹೇಳ್ತೇನೆ, ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ, ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುವಿನ ಪ್ರೇಮ ಕಥೆ. ಇದಕ್ಕೂ ಮತ್ತೆ ಇನ್ನೊಂದ್ ತರದ ಟ್ವಿಸ್ಟ್ಗಳೇನು ಬೇಕಾಗಿರಲಿಲ್ಲ. ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ, ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ. ಅದಾದಾಗ ಯಾವ ಏನು ಲೆಕ್ಕ ಹಾಕಲ್ಲ, ನೀನ್ ಯಾವ ಜಾತಿ, ನೀನ್ ಯಾವ ಧರ್ಮ ಅಂತ ನೋಡಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ. ಆಮೇಲೆ ನೋಡ್ತೀವಿ 30 ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ. ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ. ನೋಡ್ತೀವಿ ಪ್ರೀತಿ ಆಗಿದೆ, ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೊಡ್ತಾ ಇರ್ತೀವಿ. ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರುವಂತವ್ರು ಜಯದೀಪ್ ಸರ್, ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ. ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ಗೆ 2 ಕ್ಯಾರೆಕ್ಟರ್ ಸೀಮಿತ ಮಾಡಿಟ್ಕೊಂಡಿದೀವಿ. ಇವ್ರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನ್ ಹೀರೋ ಅಲ್ಲ ಸರ್, ಕತೆ ಹೀರೋ, ಸಂಭಾಷಣೆ ಹೀರೋ, ಮ್ಯೂಸಿಕ್ ಹೀರೋ. ನಾನಲ್ಲ ಹೀರೋ, ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಮೂಡ್ ಬಂದಿರುವಂತ ಕತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದ ಅಜೆಂಡಾ ಇರುತ್ತೆ. ನನ್ನ ಅಜೆಂಡಾ ಏನು, ನಾನು ಈ ಹುಡುಗಿಗೆ ಮದುವೆ ಆಗ್ಬೇಕು ಅಂತ, ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದ. ನಮ್ಮ ತಂದೆಗೆ ಏನ್ ಇರುತ್ತೆ, ಅಪ್ಪ ಯಾವ ಬೇಡ, ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ. SI ಕ್ಯಾರೆಕ್ಟರ್ ಒಂದಿದೆ, ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡೋದು. ಅವ್ರ ಅಜೆಂಡಾ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ. ಬುಲೆಟ್ ಪ್ರಕಾಶ್ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನೋ ಇಬ್ಬರು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ. ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ. ಸೊ ಅವ್ರಿಗೇನು ನಾನು ಮನೆಗೆ ಹೋಗಿ ನನ್ನ ಹೆಂಡತಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡು ಕೊಟ್ರೆ ಸಾಕು ಅನ್ನೋಂತ. ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡುತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕಥೆ ಇನ್ ದ ಸಿನಿಮಾ. ನಾಟ್ ಶಶಿ ಇಸ್ ನಾಟ್ ಎ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋಯಿನ್, ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂತ ಸಿನಿಮಾ ಮೆಹಬೂಬಾ. ನಾನು ಮತ್ತೆ ಹೇಳ್ತಾ ಇದೀನಿ, ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ, ನಾವು ಸಿನಿಮಾನ ಮಾಡಿದೀವಿ, ನನಗೆ ಹೆಂಗ್ ತರಿಸ್ಬೇಕು ಅಣ್ಣ ನಂಗೆ ಗೊತ್ತಿಲ್ಲ. ನಾನು ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು, ಆ ಹೋಟ್ಲ್ ಹುಡ್ಕೊಂಡು ಅವ್ರ ಹೋಟ್ಲ್ ಮುಂದೆ 1 ಅವರ್ ನಿಂತ್ಕೊಂಡು ಹೋಗಿ ರೀಚ್ ಮಾಡ್ತೇನೆ, ರೀಚ್ ಆಗತ್ತೆ ಅಂತ ಗೊತ್ತಿಲ್ಲ, ರೀಚ್ ಆಗ್ತಿದೆ ಈಗ. ಪ್ರತಿಯೊಬ್ರು ಯಾರು ಮಾತಾಡ್ತಾರೆ, ಈಗ ಹಂಗೆ ಮಾತಾಡ್ತಾ ಇದ್ದೀನಿ. ಯಾರೋ ಹುಡುಗ ಒಬ್ಬ ನನ್ ಮನಸ್ಸು ಹಾಗೆ ಮಾತಾಡ್ದ, ಅವ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನದೊಂದು ಹುಡುಕದೆ ಸಿಗ್ಲಿಲ್ಲ. ನಾನ್ ಮನೇಲಿ ಕೂತ್ಕೊಂಡು ರೀಲ್ ಮಾಡಿದೆ. ತಲುಪಬೇಕು ಜನರಿಗೆ, ಪ್ರಾಮಾಣಿಕ ಬೇಕು. ನಾನು ಇನ್ನೊಂದು ಹೇಳ್ತೀನಿ, ಸಾಕಷ್ಟು ಜನ ಈ ಸಿನಿಮಾ ಹೋಗ್ಬಿಟ್ರೆ ಫುಟ್ಬಾಲ್ ಬಂದ್ಬಿಟ್ಟು ಸೆಷನ್ ನಮ್ ತಾಯಿ ಕೇಳ್ತೀನಿ, ಟ್ರ್ಯಾಕ್ಟರ್ ಮಾಡಿರುವಂತ ರೈತ ನಾನು.
ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು 5 ಎಕರೆ ಟೊಮೊಟೊ ಹಾಕಲ್ಲ, ಈ ಸಿನಿಮಾ ದುಡ್ಡೆಲ್ಲ ತಂದು ಬಿಡ್ತೀನಿ ನಾನು. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ದುಡ್ಡಿನ ಭರವಸೆ, ನಾನು ದುಡ್ಡು ಕಂಪನಿ ಅಂತ ಮಾತಾಡ್ತಿಲ್ಲ ಅಲ್ಲಿ. 5 ಎಕರೆ ಜಮೀನಿನ 1% ಸಿನಿಮಾ ಬಜೆಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಒಂದ್ಸಾರಿ ಕೈ ಹಿಡಿಬೇಕಷ್ಟೇ, ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ. MSc ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ. ಅದಕ್ಕೂ ಇದಕ್ಕೆ ಏನೋ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ ತಕ್ಷಣ ಬೀದಿಗೆ ಬಂದ್ಬಿಡ್ತೀನಿ. ಸುಮಾರು ಜನ ಅಂದ್ರು, ಕೆಲವೊಬ್ರು ಮಾತಾಡುವಾಗ ಈ ಮಾತುಗಳು ಬಂತು, ನೀವೇನು ರೋಡ್ ಬಂದ್ಬಿಡ್ತೀರಾ, ಈ ಸಿನಿಮಾ ಹಿಂಗಾದ್ರೆ ಹಂಗೆ. ಯಾವ ಕಾರಣಕ್ಕೆ ರೋಡ್ ಬರ್ಬೇಕು? ನಾನು ಬಂದಿರೋದು ರೋಡ್ ಅಂತ. ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು, ಯಾವ ಕಾರಣಕ್ಕೂ ಬರೋದಿಲ್ಲ. ನನ್ನ ಲೈಫಲ್ಲಿ ಅನ್ನೋದು ಒಂದು ಬೈಕ್, ಒಂದು ಸೈಕಲ್ ಇರ್ಲಿಲ್ಲ. ಈ ಅದ್ಭುತವಾದ ಮನೆ ಮುಂದೆ ಒಂದು 2-3 ಕಾರ್ಗಳಿದಾವೆ, ಮನೆಗಳಿದಾವೆ. ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ. ಒಂದು ಸಿನಿಮಾಗ ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು, ಈ ಟೈಮ್ ಅಲ್ಲಿ ಬರ್ಬೇಕು ಅನ್ನೋ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ. ನಾನು ನಮ್ಮ ತಂದೆ ಕುಬೇರ ಅಲ್ಲ, ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ನಿಮ್ಮೆಲ್ಲರ ತರ ನನ್ನ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು 30,000 ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಅಂತ ಇದ್ದಿದ್ದು. 30,000 ನನಗಿದ್ದು ಅಷ್ಟೇ. ತಿರುಪತಿ ವೆಂಕಟರಮಣ ಸ್ವಾಮಿ ಹತ್ರ ಹೋಗ್ಬಿಟ್ಟು 30,000 ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ. ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅಂತೆ, ಈ ಬ್ಯಾನರ್ ನಂದಲ್ಲ. ಹೈದರಾಬಾದ್ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು, ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ. ಅದನ್ನು ಹೈದರಾಬಾದ್ ಒಬ್ಬ ಸಿನಿಮಾ ಬಂದ್ರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಅದ್ಭುತವಾಗಿ ಬರ್ತೀನಿ, ನಾನು ಮಾಡ್ತೀನಿ, ಒಂದು ಬ್ಯಾನರ್ ಹೆಸರು ಮಾಡಿ. ಏನ್ ಹೇಳ್ಬೇಕು, ನಮ್ಮ ಮನೆದವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು.